ಡೂ ಡಸ್ ಡಿಡ್ ಬಳಸಿಕೊಂಡು ಇಂಗ್ಲಿಷ್ನಲ್ಲಿ ಪ್ರಶ್ನೆಗಳನ್ನು ಕೇಳುವುದು ಹೇಗೆ? ಡೂ ಡಸ್ ಡಿಡ್ ಬಳಸಿಕೊಂಡು ಇಂಗ್ಲಿಷ್ನಲ್ಲಿ ಪ್ರಶ್ನೆಗಳನ್ನು ಕೇಳುವುದು ಹೇಗೆ? ಬನ್ನಿ ಕಲಿಯೋಣ. ಪ್ರಶ್ನೆಯಲ್ಲಿ ಡೂ ಡಸ್ ಅಥವಾ ಡಿಡ್ ಬಂದಾಗ ಅದರ ಜೊತೆಗೆ ಬರುವ ಮುಖ್ಯ ಕ್ರಿಯಾಪದವು ಯಾವಾಗಲೂ ತನ್ನ ಮೂಲ ರೂಪದಲ್ಲಿಯೇ ಇರಬೇಕು. ಮೂಲ ರೂಪದಲ್ಲಿ ಅಂದರೆ ವರ್ಬ್ 1 ಇರಬೇಕು. ಡೂ ನಾವು ಎಲ್ಲಿ ಉಪಯೋಗಿಸ್ತೇವೆ? ಡೂ ಅಂದರೆ ಪ್ರಸ್ತುತ ಕಾಲ ಬಹುವಚನಕ್ಕೆ, ವರ್ತಮಾನ ಕಾಲದ ಬಹುವಚನ ಕರ್ತೃಪದಗಳಿಗೆ. ಪ್ರಸ್ತುತ ಕಾಲದಲ್ಲಿ ಅಂದರೆ ಪ್ರೆಸೆಂಟ್ ಟೆನ್ಸ್ ಐ, ಯು, ವಿ, ದೇ ಮತ್ತು ಬಹುವಚನ ನಾಮಪದಗಳು ಬಂದಾಗ ಡೂ ಬಳಸಬೇಕು. ಐ, ವಿ, ಯು, ದೇ ಜೊತೆ ಡೂ ಬಳಸಿ ಪ್ರಶ್ನೆ ಕೇಳಬೇಕು. ಉದಾಹರಣೆಗೆ, ಡು ಯು ಸ್ಪೀಕ್ ಇಂಗ್ಲಿಷ್? ನೀವು ಇಂಗ್ಲಿಷ್ ಮಾತನಾಡುತ್ತೀರಾ? ಡು ಯು ಸ್ಪೀಕ್ ಇಂಗ್ಲಿಷ್? ಡು ದೇ ಲಿವ್ ಹಿಯರ್? ಅವರು ಇಲ್ಲಿ ವಾಸಿಸುತ್ತಾರೆಯೇ? ಡು ದೇ ಲಿವ್ ಹಿಯರ್? ಡು ವಿ ಹ್ಯಾವ್ ಅ ಮೀಟಿಂಗ್ ಟುಡೇ? ನಮಗೆ ಇಂದು ಸಭೆ ಇದೆಯೇ? ಡು ವಿ ಹ್ಯಾವ್ ಅ ಮೀಟಿಂಗ್ ಟುಡೇ? ಡಸ್ ಎಲ್ಲಿ ಬರ್ತದೆ? ಪ್ರಸ್ತುತ ಕಾಲ ಏಕವಚನ. ಪ್ರಸ್ತುತ ಕಾಲ ಅಂದರೆ ವರ್ತಮಾನ ಕಾಲ. ಡಸ್. ಪ್ರಸ್ತುತ ಕಾಲದಲ್ಲಿ ಹಿ, ಶಿ, ಇಟ್ ಮತ್ತು ಒಬ್ಬರೇ ವ್ಯಕ್ತಿ ಅಥವಾ ಸಿಂಗ್ಯುಲರ್ ನಾಮಪದಗಳು ಬಂದಾಗ ಡಸ್ ಬಳಸಬೇಕು. ಹಿ, ಶಿ, ಇಟ್ ಮತ್ತು ಒಬ್ಬರೇ ವ್ಯಕ್ತಿ ಅಥವಾ ಸಿಂಗ್ಯುಲರ್ ನಾಮಪದಗಳು ಬಂದಾಗ ಡಸ್ ಬಳಸಬೇಕು. ಉದಾಹರಣೆಗೆ, ಡಸ್ ಶಿ ಲೈಕ್ ಕಾಫಿ? ಅವಳಿಗೆ ಕಾಫಿ ಇಷ್ಟವೇ? ಗಮನಿಸಿ, ಇಲ್ಲಿ ಲೈಕ್ಸ್ ಎಂದು ಬಳಸಬಾರದು, ಲೈಕ್ ಅನ್ನಬೇಕು. ಯಾಕೆ? ಡಸ್ ಬಂದ ಕಾರಣ ಮತ್ತೊಂದು ಎಸ್ ಅಥವಾ ವಿ ಎಸ್ ಬರುವುದಿಲ್ಲ. ಸೊ ಡಸ್ ಶಿ ಲೈಕ್ಸ್ ಆಗುವುದಿಲ್ಲ. ಡಸ್ ಶಿ ಲೈಕ್ ಕಾಫಿ? ಡಸ್ ಹಿ ವರ್ಕ್ ಇನ್ ಎ ಬ್ಯಾಂಕ್? ಅವನು ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಾನೆಯೇ? ಡಸ್ ಹಿ ವರ್ಕ್ ಇನ್ ಅ ಬ್ಯಾಂಕ್? ಡಸ್ ಇಟ್ ರೈನ್ ಆಫನ್ ಹಿಯರ್? ಇಲ್ಲಿ ಹೆಚ್ಚಾಗಿ ಮಳೆ ಬರುತ್ತದೆಯೇ? ಡಸ್ ಇಟ್ ರೈನ್ ಆಫನ್ ಹಿಯರ್? ನೆಕ್ಸ್ಟ್, ಡಿಡ್ ಅಂದರೆ ಭೂತಕಾಲ. ಹಿಂದೆ ನಡೆದು ಹೋದ ಘಟನೆಗಳ ಬಗ್ಗೆ ಪ್ರಶ್ನೆ ಕೇಳಲು ಡಿಡ್ ಬಳಸಲಾಗುತ್ತದೆ. ಡಿಡ್ ಅಂದರೆ ಭೂತಕಾಲ. ಇಲ್ಲಿ ಸಬ್ಜೆಕ್ಟ್ ಯಾವುದೇ ಇರಲಿ, ಐ, ಯು, ಹಿ, ಶಿ, ದೇ, ಇಟ್ ಎಲ್ಲದಕ್ಕೂ ಡಿಡ್ ಮಾತ್ರ ಬಳಕೆಯಾಗುತ್ತದೆ. ಐ, ಯು, ಹಿ, ಶಿ, ದೇ, ಇಟ್ ಎಲ್ಲದಕ್ಕೂ ಡಿಡ್ ಬಳಕೆ ಆಗ್ತದೆ. ಯಾವುದೇ ಕರ್ತೃಪದ ಏಕವಚನ ಅಥವಾ ಬಹುವಚನ ಎಲ್ಲದಕ್ಕೂ ಡಿಡ್ ಬಳಕೆಯಾಗುತ್ತದೆ. ಉದಾಹರಣೆಗೆ, ಡಿಡ್ ಯು ವಾಚ್ ದ ಮೂವಿ ಯೆಸ್ಟರ್ಡೇ? ನೀವು ನಿನ್ನೆ ಸಿನಿಮಾ ನೋಡಿದಿರಾ? ಗಮನಿಸಿ, ವಾಚ್ಡ್ ಬದಲಿಗೆ ಮೂಲ ರೂಪ ವಾಚ್ ಬಳಸಬೇಕು. ಡಿಡ್ ಯು ವಾಚ್ಡ್ ದ ಮೂವಿ ಯೆಸ್ಟರ್ಡೇ ಅಲ್ಲ, ಡಿಡ್ ಯು ವಾಚ್ ದ ಮೂವಿ ಯೆಸ್ಟರ್ಡೇ? ಡಿಡ್ ಯು ವಾಚ್ ದ ಮೂವಿ ಯೆಸ್ಟರ್ಡೇ? ಡಿಡ್ ಶಿ ಕಂಪ್ಲೀಟ್ ಹರ್ ಹೋಮ್ವರ್ಕ್? ಅವಳು ತನ್ನ ಮನೆಗೆಲಸವನ್ನು ಮುಗಿಸಿದಳೇ? ಡಿಡ್ ಶಿ ಕಂಪ್ಲೀಟ್ ಹರ್ ಹೋಮ್ವರ್ಕ್? ಡಿಡ್ ದೇ ಅರೈವ್ ಆನ್ ಟೈಮ್? ಅವರು ಸಮಯಕ್ಕೆ ಸರಿಯಾಗಿ ಬಂದರೆ? ಡಿಡ್ ದೇ ಅರೈವ್ ಆನ್ ಟೈಮ್? ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿಬೇಕು. ಇಂಗ್ಲೀಷ್ ಮಾತನಾಡುವಾಗ ಆಗುವ ಭಯ ಮತ್ತು ಅಂಜಿಕೆ ಹೋಗಿ ಕಾನ್ಫಿಡೆನ್ಸ್ ಬೇಕು. ನೀವು ರಚಿಸಿದ ವಾಕ್ಯ ಸರಿಯೋ ತಪ್ಪು ಅಂತ ನಿಮಗೆ ಗೊತ್ತಾಗಬೇಕು. ಹಾಗಾದರೆ ಏನು ಮಾಡಬೇಕು? ನಾನು ನಿಮಗಾಗಿಯೇ ನನ್ನ 32 ವರ್ಷಗಳ ಅನುಭವದಿಂದ ಒಂದು ಕೋರ್ಸ್ ರಚಿಸಿದ್ದೇನೆ. ಅದನ್ನು ನಾನು ದಿನಾಲು ನಿಮಗೆ 15 ನಿಮಿಷದ ಕ್ಲಾಸನ್ನು ನಿಮ್ಮ ವಾಟ್ಸಪ್ ನಂಬರಿಗೆ ಕಳಿಸ್ತೇನೆ. 15 ನಿಮಿಷದ ಕ್ಲಾಸ್ನಲ್ಲಿ ನಾನು ಪ್ರತಿ ವಿಷಯವನ್ನು 2 ಸಲ ಹೇಳಿದ್ದೇನೆ. ನೀವು ನನ್ನ ಜೊತೆ ರಿಪೀಟ್ ಮಾಡ್ತೀರಿ. ಇಲ್ಲಿ ಪೆನ್ ಮತ್ತು ಪುಸ್ತಕ ತಗೊಂಡು ಬರೀಲಿಕ್ಕೇನಿಲ್ಲ. ರಿಪೀಟ್ ಆ್ಯಂಡ್ ಲರ್ನ್ ಈ ಕೋರ್ಸಿನ ಹೆಸರು. ನನ್ನ ಜೊತೆ ಕಲಿಯಿರಿ, ರಿಪೀಟ್ ಆ್ಯಂಡ್ ಲರ್ನ್. ಸೊ ನೀವು ನಾನು ಹೇಳಿದ್ದನ್ನು 2 ಸಲ ರಿಪೀಟ್ ಮಾಡೋದು, ಮತ್ತು ಪುನಃ ಆ ವಿಡಿಯೋವನ್ನು 5-6 ಸಲ ನೋಡಿ 10-12 ಸಲ ರಿಪೀಟ್ ಮಾಡಬೇಕು. ಹೀಗೆ 1-2 ಗಂಟೆ ದಿನ ನೀವು ಸ್ಪೆಂಡ್ ಮಾಡಬೇಕು. ದಿನ ನಾನು 1 by 1 ಅಂದರೆ ಡೇ 1, ಡೇ 2, ಡೇ 3 ಈ ಥರ ಕಳಿಸ್ತೇನೆ. ಸೊ 3 ತಿಂಗಳ ಕೋರ್ಸ್. ಆ 3 ತಿಂಗಳಲ್ಲಿ ನಿಮಗೆ ದಿನ ಒಂದೊಂದು ವಿಡಿಯೋ ಬರ್ತದೆ. ಆ ವಿಡಿಯೋವನ್ನು ನೀವು ದಿನಾಲು 2-2 ಗಂಟೆ ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗಿ 3 ತಿಂಗಳಲ್ಲಿ ನಿಮಗೆ ಶುದ್ಧವಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ಇದರ ಕೋರ್ಸಿನ ಫೀ ಜಾಸ್ತಿ ಇಲ್ಲ, ಬರೀ 599 ರೂಪಾಯಿ, 599 ಮಾತ್ರ. ಅದನ್ನು ನೀವು ನನ್ನ ನಂಬರಿಗೆ UPI ಮೂಲಕ ಕಳಿಸಿದರೆ, ನೀವು ಯಾವತ್ತು ಕಳಿಸ್ತೀರೋ ಅವತ್ತಿನಿಂದಲೇ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ.